ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಜೂನ್ 2ನೇ ತಾರೀಕು ವಿಶೇಷವಾಗಿರುವಂಥ ಹೋಮ ಹವನ ಪೂಜೆಯ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈಗಲೇ ಫಸ್ಟ್ ಟೈಮ್ ಚಾನಲ್ ನೋಡ್ತಿರೋದು, ಎಲ್ಲಿ ಬರಬೇಕು, ಯಾವ ದಿನ ಬರಬೇಕು, ಇದೆಲ್ಲದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೂಡ ನಮಗೆ ಸಂಪೂರ್ಣವಾಗಿರುವಂಥ ವಿವರಗಳು ಸ್ಕ್ರೋಲ್ ಆಗ್ತಾ ಇದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತಂದ್ರೆ ಸಂಖ್ಯೆಗೂ ಕೂಡ ನೀವು ನೇರವಾಗಿ ಕರೆ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮಸ್ತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ನ್ಯೂಮರಾಲಜಿ ಬಗ್ಗೆ ತಿಳ್ಕೊಳ್ಳೋದ್ರ ಜೊತೆನಲ್ಲಿ ಆ ಒಂದು ಸ್ವಭಾವಗಳು ಹೇಗಿರುತ್ತೆ, ಏನು ಮಾಡ್ಕೊಂಡ್ರೆ ಲೈಫಲ್ಲಿ ಅವ್ರು ಸಕ್ಸಸ್ ಕಾಣ್ತಾರೆ ಅನ್ನೋ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಇವತ್ತು 3, 12, 21, 30 ಈ ಸಂಖ್ಯೆಯವರು ಏನು ಮಾಡ್ಕೊಳ್ಬೇಕಾಗತ್ತೆ? 3, 12, 21, 30. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, 3 ಅನ್ನೋದು ಗುರುವಿನ ಸಂಖ್ಯೆ, ಅದೆಲ್ಲರಿಗೂ ಗೊತ್ತಿರೋಂಥದ್ದೇ. ಗುರು ಅನ್ನುವ ಏನಂತ ಪಾಲಿಸ್ತಾನ ಬಹುಶಃ ನೀವು, ನನಗೆ ಮೊದಲೇ ಹೇಳಿಬಿಡ್ತೀನಿ, ಮತ್ತು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದೇ ಬೇಡ. ಯಾರಿಗೂ ಕಾಣದ ಹಾಗೆ ಟ್ರಾನ್ಸ್ಪರೆಂಟ್ ಇರೋವಂಥ ಸಣ್ಣ ಸಣ್ಣ ಸೀಸೆಗಳು ಅಥವಾ ಪ್ಲಾಸ್ಟಿಕ್ ಡಬ್ಬಿ ಕೂಡ, ಪ್ಲಾಸ್ಟಿಕ್ ಸಾಧ್ಯ ಆದಷ್ಟು ವರ್ಜ ಮಾಡಿ. ಇನ್ನು ಸಿಕ್ಕಲಿಲ್ಲ ಅಂದರೆ ನಿಮಗೆ ವಿಧಿ ಇಲ್ಲ, ಅದು ಸಿಗದಿದ್ದ ಸಂದರ್ಭದಲ್ಲಿ ಪ್ಲಾಸ್ಟಿಕ್ಕೆ ತಗೊಳ್ಳಿ. ಒಟ್ಟಾರೆ ಟ್ರಾನ್ಸ್ಪರೆಂಟ್ ಇರಬೇಕು, ಒಂದೇ ಸೈಜ್ ಇರಬೇಕು. ಒಂದರಲ್ಲಿ ಅರಿಶಿಣ ಹಾಕಬೇಕು, ಇನ್ನೊಂದರಲ್ಲಿ ಅಕ್ಕಿ ಹಾಕಬೇಕು, ರೈಸ್ ಅದರಲ್ಲಿ ಇರಬೇಕು, ಇನ್ನೊಂದರಲ್ಲಿ ಅರಿಶಿಣ ಹಾಕಿರಬೇಕು. ಕರೆಕ್ಟಾಗಿ ಮುಕ್ಕಾಲು ಹಾಕಿರಬೇಕು, ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕಿರಬೇಕು. ಆದರೆ ನಿಮಗೆ ಅದನ್ನು ಅಲಗಾಡಿಸಿದ್ರೆ ಅಲಗಾಡಬೇಕು ಆಗಿರಬೇಕು. ಆ ಥರ ಪೂರ್ತಿ ಹಾಕಿದ್ರೆ ಅಲಗಾಡಲ್ಲ, ಅದಕ್ಕಾಗಿ ಮುಕ್ಕಾಲು ಹಾಕಬೇಕು. ಹಾಗೆ ಅದರ ಮೇಲೆ ನೀವು 3 ಈಗ ಹೇಳ್ತಕ್ಕಂತಹದ್ದು 3 ಸಂಖ್ಯೆ ಏನಿದೆಯೋ ಆ ಸಂಖ್ಯೆಯನ್ನು ನೀವು ಬರೆಯುವಂಥದ್ದು. ಆ 3ಗೆ ಸಂಬಂಧಪಟ್ಟಾಗಿರತಕ್ಕಂತಹದ್ದು ಏನು ಬರುತ್ತೋ 3, 21, 30 ಈ ಸಂಖ್ಯೆಗಳನ್ನು ಒಂದು ಚೀಟಿಯಲ್ಲಿ ಬರೆದಿಡೋದು, ನಿಮ್ಮ ಸಿಗ್ನೇಚರ್ ಹಾಕೋದು, ಆ ಸಿ ಸಿಯಲ್ಲೊಂದು ಈ ಸಿ ಸಿಯಲ್ಲೊಂದು ಹಾಕುವಂಥದ್ದು. ಇದಕ್ಕೆ ಒಂದು ಪೆಟ್ಟಿಗೆಯನ್ನು ಮಾಡಿಸಿ, ಮರದ ಪೆಟ್ಟಿಗೆ ಅಂತ ಮಾಡಿಸಿ, ಅಥವಾ ಯಾರಿಗೂ ಕಾಣದ ಹಾಗೆ ನಿಮ್ಮ ಟ್ರಂಕ್, ನಿಮ್ಮ ತಿಜೋರಿ, ನಿಮ್ಮ ಲಾಕರ್, ನಿಮ್ಮ ಕಬೋರ್ಡ್ ಇಟ್ಕೊಳ್ಬೇಕು. ಇದನ್ನು ಇಟ್ಕೊಳ್ಬೇಕು. ಯಾವತ್ತಾದರೂ ಒಂದು ಗುರುವಾರ ದಿವಸ ಇದನ್ನು ವ್ಯವಸ್ಥೆ ಮಾಡಬೇಕು. ಗುರು ಗ್ರಹ ಅಂದ್ರೇ ಗ್ರಹಿಸುವಿಕೆ ಅಂತ, ನಿಮ್ಮನ್ನು ಗ್ರಹಿಸುತ್ತೆ ಅಂತ. ಗ್ರಹ ಅಂತಂದರೆ ನೀವೇನಾದರೂ ಕೇಳಿದ್ರೆ ಬಹುಶಃ ಹೆಸರದ್ದು ಕಳೆದ್ರೆ ಅವರು ಹೋಗ್ಬಿಡ್ತಾರಲ್ಲ, ಹಾಗೆ ಗುರು ಅನ್ನುವ ನಿಮ್ಮ ಕರೆಗೆ ಹೋಗ್ಬಿಡ್ತಾನಂತೆ. ಅಂತಹ ಗುರುತ್ವಾಕರ್ಷಣ ಬಲವನ್ನು ಕೊಡೋದ್ರ ಜೊತೆಗೆ ಅದ್ಭುತವಾಗಿರತಕ್ಕಂತಹ ಗಜಕೇಸರಿ ಯೋಗವನ್ನು ಯಾವ ಜೀವಂಚ ಕಾಲವೂ ಕೂಡ ನಿಮಗೋಸ್ಕರ ಇಟ್ಟಿರ್ತಾನಂತವ. ನೀವೇನೇ ಪ್ರಯತ್ನಗಳು ಪಟ್ಟಿದ್ರು ಕೂಡ, ಶತಪ್ರಯತ್ನ ಪಟ್ಟಿದ್ರು ಕೂಡ ಬಹುಶಃ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತೊಳಲಾಟ ಆಗ್ತಾಯಿದೆ ಅಂತಂದರೆ ಗುರುವಾರ ದಿವಸ, ಅದರಲ್ಲೂ ಗುರುವಾರ ಏನಾದರೂ ಈ ಡೇಟ್ ಬಿದ್ದರೆ ಇನ್ನೂ ಬಹಳ ಅದ್ಭುತ. 3 ಆಗಿರಬಹುದು, 21 ಆಗಿರಬಹುದು, 30 ಆಗಿರಬಹುದು. ಈ ಡೇಟ್ಗಳು ಬಿದ್ದ ದಿವಸ ನೀವು ಮಾಡ್ಕೊಳ್ತೀನಿ. ಆ ಡೇಟ್ ಬಿದ್ದಿಲ್ಲ ಗುರುಗಳಂತಂದರೆ ಗುರುವಾರ ದಿವಸ ಮಾಡ್ಕೊಳ್ಳಿ. ಅಥವಾ ಆ ಡೇಟ್ ಯಾವತ್ತಾದರೂ ಬಿದ್ದಿದ್ದರೆ ಆ ದಿನ ಆದರೂ ಮಾಡ್ಕೊಳ್ಳಿ, ಅಭ್ಯಂತರ ಇಲ್ಲ. ನಿಧಾನಕ್ಕೊಮ್ಮೆ ಪರೀಕ್ಷೆ ಮಾಡಿ ನೋಡಿ. ಅದರಲ್ಲೂ ಕೂಡ ಗುರುವಿನ ಹೋರ, ಗುರು ಅಂದರೆ ಆ ಒಂದು ಪ್ರಾತಃ ಕಾಲಕ್ಕೆ ಗುರುವಾರ 6ರಿಂದ 7 ಯಮಗಂಡ ಕಾಲ ಇರುತ್ತೆ. ಅದನ್ನೇನು ತಲೆಗೆ ಹಾಕ್ಕೋಬೇಡಿ ನೀವು. ಆ 6ರಿಂದ 7 ಸಂದರ್ಭದಲ್ಲಿ ಕರೆಕ್ಟಾಗಿ ನೀವು ಈ ಸೀಸೆಗೆ ಹಿಂದಿನ ದಿವಸನ ವ್ಯವಸ್ಥೆ ಮಾಡಿಕೊಂಡಿದ್ದು ಆ ಸೀಸೆಗಳಿಗೆ ತುಂಬಿಸುವಂಥದ್ದು. ನಿಮ್ಮ ಕನಸಿದೆಯಲ್ಲ, ನಿಮ್ಮ ಕನಸನ್ನು ಕೂಡ ಆ ಚೀಟಿಯಲ್ಲಿ ಬರೆದಿಡಬಹುದು. ಆ ಸಂಖ್ಯೆಗಳು ಬರೆಯೋದು, ನಿಮ್ಮ ಸಿಗ್ನೇಚರ್ ಹಾಕೋದು, 2 ಸೀಸೆಗಳು. ಇದನ್ನು ಅಪ್ಪಿ ತಪ್ಪಿ ಕೂಡ ನಿಮ್ಮ ಬಲಗೈಯಲ್ಲಿ ಮಾಡಿದ್ದು ಎಡಗೆ ಗೊತ್ತಾಗಬಾರ್ದು. ಅಂದರೆ ಅದರ ಅರ್ಥ ಏನು, ಬೇರೆಯವ್ರಿಗೆ ತಿಳಿಸಬಾರ್ದು, ನೋಡಬಾರ್ದು. ನಿಮ್ಮ ಹಣಕಾಸಿನ ಮೂಲ ಸಂಖ್ಯೆ ಕೂಡ ಬರೆದಿಡಬಹುದು. ಇದನ್ನು ಆಗ್ತೀರಂತಂದರೆ ಗುರುತ್ವಾಕರ್ಷಣ ಬಲವನ್ನು ಗುರು ಕೊಡ್ತಕ್ಕಂಥ ಎಲ್ಲ ಪದವಿಗಳನ್ನು ಅನುಭವಿಸ್ತೀರಿ. ಏನು ಕೊಡ್ತಾನೆ ಗುರು ಅಂತ ಪದವಿಗಳಂತಂದರೆ ಯೋಗಗಳು ಕೊಡ್ತಾನೆ. ಗುರು ಅಂದರೆ ನಿಮಗೆ ಗೊತ್ತಿದೆ ಏನೇನು ಕೊಡ್ತಾನೆ. ಮೊದಲು ಹಣಕ್ಕೆ ಆದ ಅಧಿಪತಿ, ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಇದಿತ್ತು ಅಂತಂದರೆ ಹಣ ಒಂದಿದ್ದರೆ ಯಾಕೆ ಮದುವೆಗಳಾಗಲ್ಲ? ಹೌದು, ಯಾಕೆ ಮದುವೆಗಳಾಗಲ್ಲ? ಹಣ ಒಂದಿದ್ದರೆ ಅದು ಯಾಕೆ ಮನೆ ಕಟ್ಟೋಕ್ಕಾಗಲ್ಲ? ಹಣ ಹೊಂದಿದ್ರೆ ಅದು ಯಾಕೆ ನೀವು ಅಧಿಕಾರ ಪಡ್ಕೊಳ್ಳೋಕ್ಕಾಗಲ್ಲ? ಹಣ ಹೊಂದಿದ್ರೆ ಅದು ಯಾಕೆ ನೀವು ಎಜುಕೇಷನ್ ಮಾಡೋಕ್ಕಾಗಲ್ಲ ಅಲ್ವಾ? ಇವತ್ತು ಹಂಗಾಗಿದೆ. ಮೊದಲು ಇರಲಿಲ್ಲ ಇವೆಲ್ಲ. ಇವತ್ತು ಹಣ ಕೊಟ್ಟರೆ ಎಲ್ಲವೂ ಸಿಗ್ತವೆ. ಆದರೆ ನೀವು ಮಾಡಿಕೊಳ್ಳಬೇಕಾದ್ರೆ ಬಹುಶಃ ನನ್ನ ಯೋಗಗಳೇನಿದಾವೋ, ನನ್ನ ಯೋಗ್ಯತೆ ಏನಿದಾವೋ ಅದನ್ನು ವ್ಯವಸ್ಥಿತವಾಗಿ ಪರೀಕ್ಷೆ ಮಾಡಿ, ಅದನ್ನು ಫಿಲ್ಟರ್ ಮಾಡಿ, ಸರ್ವಿಸ್ ಮಾಡಿ, ನನ್ನದೇನಾದರೂ ತಪ್ಪಿದ್ದರೆ ಕ್ಷಮಿಸಿ ನನಗೊಂದು ಅವಕಾಶವನ್ನು ಕೊಡು. ನಾನು ಉದ್ಧಾರದ ಸ್ಟೆಪ್ ಇಟ್ಟಿದ್ದೇನೆ.
ನಾನು ಅಭಿವೃದ್ಧಿಯ ಸ್ಟೆಪ್ ಕಡೆ ಹೊರಡಬೇಕಾಗಿದೆ. ಅದಕ್ಕಾಗಿ ನಾನು ಆ ಧಾವಂತದ ಸ್ಥಿತಿಯಲ್ಲಿದ್ದಾಗ ನನಗೊಂದು ಅನುಕೂಲವನ್ನು ಮಾಡಿಕೊಡು ಅಂಥೇಳಿ ಗುರುವಿನ ಸ್ಮರಣೆ ಮಾಡಿಕೊಳ್ಳತಕ್ಕಂತಹದ್ದು ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತದೆ. ಈ ಡೇಟ್ಗಳಲ್ಲಿ ಏನಾದರೂ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ಅಪ್ಪಿತಪ್ಪಿಯೋ ನೀವು ಒಬ್ಬರಿಗೆ ಹೇಳ್ಕೊಂಡ್ರು ಕೂಡ ಪ್ರಯೋಜನ ಬಾರದು, ಯಾರಿಗೂ ಹೇಳಬಾರ್ದು. ಆಮೇಲೆ ನೀವು ಗಮನಿಸಬೇಕಾದ್ರೆ ಈ ಹಣ ಯಾರಿಗಾದರೂ ಕೊಡುವಾಗ ಅವರು ಮುಂದೆ ಲೆಕ್ಕ ಮಾಡೋದು ಸ್ವಲ್ಪ ಪಕ್ಕಕ್ಕೆ ತಿರುಗಿ ಲೆಕ್ಕ ಮಾಡ್ತಾರೆ. ಹೌದು, ನೋಡಿದಿರಲ್ಲ, ಇದನ್ನು ನಾನು ಗಮನಿಸಿದ್ದೀನಿ ತುಂಬ. ಅದು ಬಹುಶಃ ಗೌಪ್ಯತೆ, ಅದು ಅದರೊಳಗಡೆ ಏನೂ ಗುಟ್ಟಿಲ್ಲ, ಇರೋದಿಷ್ಟೇ. ಈ 3 ದೃಷ್ಟಿಗಳು ಅಡಕವಾಗ್ಬಿಡುತ್ತಂತೆ. ಇಮ್ಮಿಡಿಯೇಟ್ ಹಣಕ್ಕೆ ದೃಷ್ಟಿ ಆಗ್ತಕ್ಕಂಥದ್ದು, ಮಕ್ಕಳಿಗೆ ದೃಷ್ಟಿ ಆದಾಗ ಆಗುತ್ತಂತೆ. ಹಾಗೆ ಆ ಒಂದು ಅಹಿತ, ನೀಚ, ಕ್ರೂರ ಈ ದೃಷ್ಟಿಗಳು ಬೀಳಬಾರದು. ಅದಕ್ಕಾಗಿಯೇ ಆ ಹಣವನ್ನು ಎಲ್ಲೋ ಒಂದು ಕಡೆ ಪಕ್ಕಕ್ಕೆ ಮೊರೆಯಲ್ಲಿ ನಿಂತು ಕೌಂಟ್ ಮಾಡ್ತಿರ್ತಾರೆ. ಹಾಗೆ ಇವೆರಡೂ ಸೀಸೆಯಲ್ಲಿ ನೀವು ಹಾಕಿರತಕ್ಕಂಥ ಅರಿಶಿನ ಮತ್ತು ಆ ಅಕ್ಕಿ ಏನಿದೆಯೋ ಯಾರು ನೋಡದ ಹಾಗೆ ಮಾಡೋಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಅದೃಷ್ಟದ ಮೇಲೆ ಅದೃಷ್ಟವನ್ನು ಪಡ್ಕೊಳ್ತೀರಿ. ಹಣ ಪಡ್ಕೊಂಡಾಯಿತು, ಯೋಗಕಾರಕ, ಕಲ್ಯಾಣಕಾರಕ, ಪುತ್ರಕಾರಕ ಇವೆಲ್ಲವೂ ಮಾಡ್ಕೊಳ್ತಾರೆ. ಮತ್ತೆ ಇದನ್ನೇನು ಮಾಡಬೇಕು ಅಂತ ಕೂಡ ಕೇಳ್ತೀರಿ ಬಹುಶಃ ಅಲ್ವಾ? ಹೌದು ಗುರುಗಳೇ, ಖಂಡಿತ. ಏನು ಮಾಡಬೇಕು ನಂತರ, ಅದೇ ಭಾಳ ಇಂಪಾರ್ಟೆಂಟ್. ಇದನ್ನೇನು ಮಾಡಬೇಕು ಅಂದರೆ, ಯಾವತ್ತಾದರೂ ಸರಿಯೇ ನೀವು ಖುಷಿಯಿಂದ ಮಾಡತಕ್ಕಂಥ ಹಬ್ಬ ಹರಿದಿನಗಳಿಗೆ ಇದನ್ನು ಎರಡನ್ನೂ ಬಳಸಬೇಕು. ನಿಮ್ಮ ಮನೆಗಳಲ್ಲಿ ಮದುವೆಗಳಾಯಿತು ಅಂತಂದರೆ ಈ ಅಕ್ಕಿಯನ್ನು, ಅಕ್ಷತೆಗೆ ಈ ಅರಿಶಿನವನ್ನು ಇನ್ನು ನಾನು ಹೇಳಬೇಕಾಗಿಲ್ಲ, ಅಕ್ಷತೆಗೆ ಅರ್ಪಣೆ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಅಕ್ಷತೆ ಮಾಡ್ತೀರಿ, ದೇವರ ಮನೆ ಇಡ್ತೀರಿ. ಆವತ್ತು ನೀವು ಯಾವ ದಿವಸ ಮಾಡ್ತೀರೋ ದಯವಿಟ್ಟು ಕೇಳಿಸ್ಕೊಳ್ಳಿ, ಖಾಲಿ ಸೀಸಿ ಇರಬಾರ್ದು. ಆ ದಿವಸ ಸ್ವಲ್ಪ ಅದರಲ್ಲಿ ಅರಿಶಿನ ಇದ್ದಂಗೆ ಮತ್ತೆ ತುಂಬಿಸ್ಬೇಕು. ಪೂರ್ತಿ ಹಾಕ್ಕೋಬೇಡಿ, ಸ್ವಲ್ಪ ಅರಿಶಿನ ಇರಲಿ, ಒಂದು ಸ್ವಲ್ಪ ಅದರಲ್ಲಿ 4-5 ಅಕ್ಕಿ ಕಾಳು ಇರಲಿ ಮತ್ತು ತುಂಬಿಸಿ. ಅದಕ್ಕೆ ಅದು ಯಾವ ಡೇಟ್ ಆದರೂ ಆಗಿರಲಿ, ಅದು ಯಾವ ದಿನವಾದರೂ ಆಗಿರಲಿ, ನೀವು ಮೊದಲು ಪ್ರಯತ್ನ ಮಾಡುವಾಗ ಮಾತ್ರ ಆ ದಿನಾಂಕ ಅಥವಾ ಆ ದಿನ, ಆ ಹೋರಾ ಟೈಮಿಂಗ್ಸನ್ನು ಮಾತ್ರ ನೆನಪಿಟ್ಕೊಂಡು ಮಾಡಿ ಪ್ರೀತಿಯ ಬಂಧುಗಳೇ. ಇದೊಂದು ಚಮತ್ಕಾರ ಮಾಡಿಬಿಡುತ್ತೆ. ಬಹುಶಃ ನಾನು ಪ್ರಯತ್ನ ಪಡ್ತಾ ಇದ್ದೇನೆ, ಯಾಕೋ ನನಗೆ ಈ ಕೆಲಸ ಆಗಿಬಿಟ್ಟಿದ್ರೆ ನಾನು ಬಹಳ ಸಕ್ಸಸ್ ಆಗಿಬಿಡ್ತಿದ್ದೆ. ನನ್ನ ಡೆಬಿಟ್ಟು, ಕ್ರೆಡಿಟ್ ಕಾರ್ಡ್ ಎಲ್ಲವೂ ಕೂಡ ಲ್ಯಾಪ್ಸ್ ಆಗೋಯ್ತು, ನನಗಿನ್ಯಾರು ಕೂಡ ಲೋನ್ ಕೊಡಲ್ಲ, ಸಾಲ ಕೊಡಲ್ಲ ಅನ್ನೋರು ಕೂಡ ನಿಮ್ಮನ್ನು ಕರೆದು ಕೊಡುವಂಥದ್ದು 2 ಸೀಸೆಗಳಲ್ಲಿ ಮಾಡ್ತಕ್ಕಂತಹ ಈ ರೆಮಿಡಿ ನಿಮ್ಮನ್ನು ಅದ್ಭುತವಾಗಿ ಕೈ ಹಿಡಿಯುತ್ತೆ ಪ್ರೀತಿಯ ಬಂಧುಗಳೇ. ಅದ್ಭುತವಾಗಿರುವಂಥ ರೆಮಿಡಿ ಪ್ರತಿಯೊಂದು ವಿಡಿಯೋಸಲ್ಲೂ ಕೂಡ ನಮಗೆ ತಿಳಿಸ್ಕೊಡ್ತಾ ಬಂದಿದ್ರೆ, ಇನ್ನು ವಿಶೇಷವಾಗಿ ಗುರುವಾರ ಬಂತು ಅಂದರೆ ಕೂಡ ಇನ್ನೂ ಅದ್ಭುತ ಅಂತ ತಿಳಿಸ್ಕೊಟ್ರಿ. ಇನ್ನು ಗುರು ಅವರನ್ನ ಆಯ್ಕೆ ಮಾಡಿಕೊಂಡ್ರೆ ಇನ್ನೂ ಕೂಡ ಒಳ್ಳೇದಾಗತ್ತೆ. 3, 12, 21, 30ನೇ ತಾರೀಕು ಹುಟ್ಟಿರೋರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಒಂದು ಬರ್ತ್ ಡೇಟ್ 3, 12, 21, 30 ಆಗಿತ್ತು ಅಂತಂದರೆ ಅದ್ಭುತವಾಗಿರುವಂಥ ರೆಮಿಡಿಯನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನೀವು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.